ಎಲ್ಲರಿಗೂ ಕಳಿಸ್ತೇವೆ. ದಯವಿಟ್ಟು ವೇಟ್ ಮಾಡಿ. ಅರ್ಜೆಂಟ್ ಏನಿಲ್ಲ ನಿಮ್ದು. ಪೂಜ್ಯರ ಪಾದಾರವಿಂದಗಳಿಗೆ ವಂದಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಇಲ್ಲಿ ಕುಂತ ಎಲ್ಲ ಮಹಾ ದುರ್ಗಾ ಶಕ್ತಿ, ಸ್ತ್ರೀ ಶಕ್ತಿ, ಹಾಗೆ ಹಿಂದೆ ಕೂತಂಥ ಯಜಮಾನರು, ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರಲ್ಲಿ ನನ್ನ ನಾಗರಾಜ್ ಕುರ್ಕ್ಲಿ, ಆನ್ ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಆನ್ ಆರ್ಟಿಸ್ಟ್, ನನ್ನ ನಮಸ್ಕಾರಗಳು. ಈಗ ನಾನು ಮಾತಾಡೋದು ಪೂಜ್ಯರು ಹೇಗಿರ್ಬೇಕು? ಸ್ಟ್ರಾಂಗ್ ಆಗಿರ್ಬೇಕು, ಕರೆಂಟ್ ಇದ್ದಂಗೆ ಇರ್ಬೇಕು. ಕಾವಿ ಹಾಕಿದ್ಮೇಲೆ ಕಾವಿನೇ ಆಗಿರ್ಬೇಕು. ದೇಶ ಪ್ರಪಂಚ ಎಲ್ಲ ಅಲ್ಲಾಡ್ಬೇಕು. 1883ರಲ್ಲಿ ಏನು ಸ್ವಾಮಿ ವಿವೇಕಾನಂದರು ಏನು ಮಾತಾಡಿದ್ರು, ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಚಿಕಾಗೋದಲ್ಲಿ ಮಾತಾಡಿದ್ರು, ಹಂಗಿರ್ಬೇಕು. ಆ ಕಾವಿ ಈ ಇಡೀ ದೇಶ, ನಮ್ಮ ಭಾರತ ದೇಶವನ್ನ ಗಡಗಡ ಅಲ್ಲಾಡಿಸ್ತತಿ. ಹಂಗಿರ್ಬೇಕು. ಮೈಯಲ್ಲಿ ನರನಾಡಿಗಳು ಹೊರ ಹೊಮ್ಮಬೇಕು. ಏನು ಕಿತ್ತೂರು ಚೆನ್ನಮ್ಮನಲ್ಲಿ ಇದ್ದಂಥ ಆಸ್ಥಾನದಲ್ಲಿದ್ದರು ಗುರುಸಿದ್ಧ ಸ್ವಾಮಿಗಳು, ಅವರು ಆ ಸಾಮ್ರಾಜ್ಯವನ್ನು ಉಳಿಸ್ತಾ ಇದ್ರು. ಉಕ್ಕಡಗಾತ್ರಿ ಕರ್ವಸಜ್ಜವರು ಏನು ಮೈಸೂರು ಸಾಮ್ರಾಜ್ಯವನ್ನು ಉಳಿಸಿ ಬಂದರು. ಹಾಗೆ ಇವತ್ತು ಮಠಮಾನ್ಯಗಳು ನೋಡಿ, ವಿದ್ಯಾದಾಸೋಹ, ಅನ್ನದಾಸೋಹ ಮಠ, ಇವತ್ತು ಅಕ್ಕಿ ಮಠ, ಅಕ್ಕಿ ರೈಸ್, ಅಕ್ಕಿ ಒಟ್ಟಿಗೆ ತಿಂತೀರಿ ಅನ್ನ, ಅಕ್ಕಿ ಅನ್ನ, ಅಕ್ಕಿ ಅನ್ನ, ಹೊಟ್ಟಿರೋದು ಅನ್ನ ತಿನ್ನಕ. ಎಷ್ಟು ಅದ್ಭುತವಾದಂತ, ಇಡೀ ಜಗತ್ತಿನಾಗ ಏನಾದ್ರೂ ಒಂದು ಅದ್ಭುತವಾದ ಮಠ ಐತೆ ಅಂದ್ರೆ ಅದು ಅಕ್ಕಿ ಮಠ. ಈ ಅಕ್ಕಿ ಮಠವನ್ನ, ಭತ್ತವನ್ನು ಬೆಳೆದು ಎಲ್ಲ ಸದ್ಭಕ್ತರನ್ನ ಕೂಡಿಸಿ, ನಾನು ಮುಖನೇ ನೋಡಿದ್ದಲ್ಲ ಬುದ್ಧಿಗಳದ ಫೋನ್ಯಾಗ ಶರಣಾರ್ಥಿ ಅಂದ್ರು. ಅಪ್ಪ ನಾನು ಹರಳೈನವ್ರಂಗ ಮತ್ತ ತೊಡೆದು ಚರ್ಮ ತಕ್ಕೊಂಡು ನಿಮಗೆ ಪಾದ ಎಲ್ಲಿ ಮಾಡ್ಕೊಂಬರ್ಲಿ ಅಂದು ನಾನು 3 ಸರಿ ಶರಣಾರ್ಥಿ ಅಂತ 3 ಸರಿ ಅಂದ್ಬಿಟ್ಟೆ ಬುದ್ಧಿಗಳಿಗೆ. ಬುದ್ಧಿ ನಾನು ಬರ್ತಾನೆ ಅಂದು ಇವತ್ತ ನೋಡಿದೆ, ಅವ್ರ ಪಾದಕ್ಕೆ ಬಿದ್ದೆ. ಸೊ ನನಗೆ ಅದೃಷ್ಟ, ಕರೆದ್ರು. ಆದ್ರೆ ನಾನೊಬ್ಬ ಕಲಾವಿದ, ಆಮೇಲೆ ಆರ್ಟಿಸ್ಟ್ ಅಂತ ಎಲ್ಲೇ ಹೇಳ್ಕೊಂತಾನೆ. ನಾನು ರೈತರು ಸಗಣಿ ಹೊಡೆದು ಬಂದನಿ, ದನ ಕಾತ್ ಬಂದನಿ, ಕೆಟ್ಟ ಹಳ್ಳ ಹುಟ್ಟಿದೀನಿ. ಒಕ್ಕಲಿಗಾತಿ ಕರ್ಮದ ಆಸ್ಪತ್ರೆದಾಗ ದೇವ್ರ ಜೊತೆ ಬೆಳೆದು ದೇವ್ಗ ಹೇಳೋದಲ್ರಿ, ಇವೆಲ್ಲರ ದೇವ್ರು ಅಂದ್ರೆ ನಾನು ಹೇಳ್ರಿ ಒಬ್ಬರ ಹೋಗ್ತಾನೆ. ಸ್ಮಶಾನ ಕುತ್ಕೊಂಡು ಓದ್ತಿದ್ದೀವಿ ನಾವು. ದೇವ್ ಆಗ್ಯವ, ಪೇಡೆ ಪಿಶಾಚಿ ಯಾವಕ್ಕೆ ಹೆದರೋದಲ್ಲ, ದೇವನ್ ಬಿಡ್ಸಮಂತ ನಮ್ಮದು. ಹಾಗೆ ಆದ್ರೆ ನಾನು ಬಹಳ ಮಾತಾಡೋದಲ್ಲ, 2-3 ನಿಮಿಷ ಮಾಡಿಬಿಡ್ತಾನೆ, ಮಾತಾಡ್ಬಿಡ್ತಾನೆ. ಕಲಾವಿದ ಆಗಿದ್ದರಿಂದ ನಾನೊಬ್ಬ ಕಲಾವಿದ. ಸುಮಾರು ಒಂದು 70-80 ನಾಟಕ ಮಾಡಿದ್ದೀನಿ, ಸಿನಿಮಾ ಮಾಡಿದ್ದೀನಿ. ಮೊನ್ನೆ ಕಾಮಿಡಿ ಕೆಲಾಡಿಗಳು ಹೋಗಿದ್ದೆ. ಈಗ ಬಿಗ್ ಬಾಸ್ಗೆ ಬಾ ಅಂತಂದ್ರು, 15 ದಿವಸ ಇರಪ್ಪ ಅಂದರು. 15 ದಿವಸ ಆಗೋದಲ್ಲಪ್ಪ, ನಾನು ಮರ್ಡರ್ ಕೇಸ್ ಅದಾವ, ಆ ಕೇಸ್ ಅದಾವ, ಈ ಕೇಸ್ ಅದಾವ, 8 ದಿವಸ ಬರ್ತಾನೆ ಅಂದೆ. ಅವ್ರು ಇನ್ನೂ ನೋಡ್ತವೆ ಅಂದಾರೆ. ಸೊ ಮತ್ತೀಗ ಕಾಮಿಡಿ ಕೆಲಾಡಿಗಳು ಮತ್ತೆ ಕರೀತಿದಾರೆ, ಅದಕ್ಕೆ ಹೋಗ್ತದೀನಿ. ಮತ್ತು ನನಗೆ ಕೇಸ್ ಮಾಡೋದು ಮಾಡ್ತೀನಿ. ಆದ್ರೆ ಹಿಂಗೆ ಬುದ್ಧಿಗಳ ಜೊತೆಗೆ ಈ ಎಷ್ಟು ಆನಂದ ಆಗ್ತದೆ ಅಂದ್ರೆ, ಧರ್ಮ ಕಟ್ತಾರ್ರಿ. ಬಸವಣ್ಣನವ್ರು ಹೇಳಿದರೆ ಕಾಳ ಬೇಡ, ಕೊಲ ಬೇಡ, ಅದು ಏನು ಈಕ್ವಾಲಿಟಿ, ಸಮಾನತೆಯನ್ನ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು, ಅದನ್ನ ಮೂನ ಆಕ್ಟಿಂಗ್ ಪ್ರಕಾರ ನಿಮಗೆ ತೋರಿಸ್ತಾನೆ. ಬಿಜ್ಜಳ ಸಾಮ್ರಾಜ್ಯದಲ್ಲಿ ಏನ್ ನಡೀತು, ಶಂಖವನ್ನು ತಂದು ಸೇನೆಯನ್ನ ಮಾಡಿದ್ರು. ಅನುಭವ ಮಂಟಪ ಅಂದ್ರೆ ಏನು, ಅನುಭವ ಮಂಟಪದಲ್ಲಿ ಯಾರ್ಯಾರು ಕೂಡಿದ್ರು, ಎಲ್ಲ ಹೆಣ್ಣು ಮಕ್ಕಳು, ಎಲ್ಲ ಸಮಾಜದವರಿಗೂ ಸ್ಥಾನವನ್ನ ಕೊಟ್ಟಂತ ಅನುಭವ ಮಂಟಪ ಬಸವಣ್ಣನವರು ಬಿಜ್ಜಳ ಸಾಮ್ರಾಜ್ಯದಲ್ಲಿ 12ನೇ ಶತಮಾನದಲ್ಲಿ ನಡೀತು. ಮೊದಲ ವಚನಗಾರ್ತಿ ಅಕ್ಕಮಹಾದೇವಿ, ಹೆಣ್ಣು ಮಕ್ಕಳು ಏನು ಸಾಧನೆ ಮಾಡಬಾರದು. ಮೊದಲ ವಚನಕಾರ ದೇವರ ದಾಸಿಮಯ್ಯ, 10ನೇ ಶತಮಾನದಲ್ಲಿ ಆಗಿ ಹೋದವರು. 12ನೇ ಶತಮಾನದಲ್ಲಿ ವಚನ ಸಾಹಿತ್ಯದ ಮೂಲಕ, ವಚನ ದಾಸೋಹದ ಮೂಲಕ ನಮ್ಮ ಸಮಾಜವನ್ನು ಎಚ್ಚರಿಸಿ ವಿಶ್ವ ಜಗಜ್ಯೋತಿ ಬಸವಣ್ಣನವರಾದರು. ಆ ಬಸವ ತತ್ವದ ಆಧಾರದ ಮೇಲೆ ನಮ್ಮ ಪೂಜ್ಯರು ನಮ್ಮ ಸಮಾಜವನ್ನ, ನಮ್ಮ ವಿದ್ಯಾರ್ಥಿಗಳನ್ನ, ನಮ್ಮ ಹೆಣ್ಣು ಮಕ್ಕಳನ್ನ, ನಮ್ಮನ್ನ ರಕ್ಷಣೆ ಮಾಡ್ತದಾರ. ಪೊಲೀಸರಿಗಿಂತ ಹೆಚ್ಚು ರಕ್ಷಣೆ ಮಾಡೋದು ನಮ್ಮ ಮಠಮಾನ್ಯಗಳು, ನಮ್ಮ ಪೂಜ್ಯರು. ಆದ್ರಿಂದ ಸಮಾನತೆ, ಸಂವಿಧಾನದಲ್ಲಿ ಇರೋದೇನು ಸಮಾನತೆ. ಬಡವರ ಮೇಲೆ ನಾವೆಲ್ಲ ದೊಡ್ಡ, ನಾನು ಚಲೋ ಅದನಿ ಅಂತಂದೇಳಿ ಬಡವರಿಗೆ ಊಟದವರ ಹತ್ರ ಹೋಗಿ ನಾವು ಅದನ್ನ ಹಂಚಿದ್ರೆ ಅದು ದೌರ್ಜನ್ಯನೇ, ಅದು ಅಪರಾಧ.
ಒಬ್ಬ ಗುಡಿಸ್ನಾಗಿರ್ತಾನ, ನಾನು ಚಲೋ RCC ಬಿಲ್ಡಿಂಗ್ ಅದನ್ನೇ ಅಂತ ಅವ್ರಿಗೆ ಇದನ್ನು ಮಾಡಿರೋದು ದೌರ್ಜನ್ಯ. ಒಬ್ಬ ಹೆಣ್ಮಗಳಿಗೆ ಕಷ್ಟ ಇರ್ತದೆ, ಬೇಕಾದ್ರೆ ಸಹಾಯ ಮಾಡಬೇಕು, ಇಲ್ಲ ಅಂದ್ರೆ ಕಿಂಡಲ್ ಮಾಡಬಾರ್ದು, ಅವರಿಗೆ ನೋವಾಗಂಗೆ ಮಾಡಬಾರ್ದು. ಬಡತನ ಯಾಕೆ ಹಂಚಿಕೊಟ್ಟದ್ದಲ್ಲ, ನಾವು ದನಕಾದು ಅರ್ಧ ರೊಟ್ಟಿ ಹಂಚ್ಕೊಂಡು ಬಂದದವಿ, ಅದನ್ನ ನೀ ದೊಡ್ಡದ ಹೊರತು ಇವತ್ತು ದೊಡ್ಡದಲ್ಲ. ನಮ್ಮ ಕೈಲಾಗಿದ್ದನ್ನು ನಾವು ಮಠಗಳಿಗೆ ಮಾಡಬೇಕು. ಯಾಕಂದ್ರೆ ಇಲ್ಲಿ ನಿಸ್ವಾರ್ಥವಾದ ಸೇವೆ ಈ ಮಠ ಉಜ್ವಲವಾಗ್ತದೆ. ಯಾಕಂದ್ರೆ ನಮ್ಮ ಬುದ್ಧಿಗಳದ್ದು ಇನ್ನೂ ಸಣ್ಣ ವಯಸ್ಸು, ಇನ್ನೂ ಎಷ್ಟು 111 ವರ್ಷ ಬಾಳಿ ನಮ್ಮ ಏನು ಸಿದ್ಧಗಂಗಾ ಮಠದ ಸ್ವಾಮಿಗಳು ಬಾಳಿರಲ್ಲ, ಹಾಗೆ ಬಾಳ್ತಾರ ಅವರಲ್ಲ. ಆ ಶಕ್ತಿ ಇದೆ. ಆ ಶಕ್ತಿ ಇರೋದ್ರಿಂದ ನಾನು ಮುಕ್ಕಡಗಾತಿ ಕಲಸನ ಆ ಸ್ಥಾನದಿಂದ ಇಲ್ಲಿಗೆ ನಾನು ಕರ್ಸ್ಕೊಂಡದಾರ ಅಂದ್ರೆ ಅವರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಇನ್ನು ಬಸವಣ್ಣನವರಿಗೆ ಹೋಗ್ತಾನೆ. ಬಿಜ್ಜಳ ಸಾಮ್ರಾಜ್ಯದಲ್ಲಿ ಏನ್ ನಡೀತು, ಇಲ್ಲಿ ಕೊಂಡಿ ಮಂಚಣ್ಣ, ಇಲ್ಲಿ ಬಸವಣ್ಣನವರು ಒಂದು ಮದುವೆ ಮಾಡಿರ್ತಾರೆ. ಯಾರು ಸಮಗಾರ ಹರಳೆಯ ಮಗ ಏನು ಚಿತ್ರ ಇರ್ತಾನೆ, ಚಿತ್ರಸೇನ. ಆ ಮಧುವರಸನ ಮಗಳು ಲಾವಣ್ಯ ಇರ್ತಾಳೆ, ಅವರಲ್ಲಿ ಪ್ರೇಮಾಂಕುರಿಸ್ತಿರ್ತದೆ. ಅದು ಬಸವಣ್ಣವ್ರಿಗೆ ಗೊತ್ತಾಗ್ತದೆ. ಅವರ ಸಮಗಾರರು, ಇವರು ಬ್ರಾಹ್ಮಣರು. ಹಾಗಾದ್ರೆ ಮದುವೆ ಹೇಗೆ ಮಾಡಬೇಕು, ಅಲ್ಲಿ ಸಾಮಾಜಿಕ ಕ್ರಾಂತಿ ಉಂಟಾತು, ಸಮಾನತೆ ಹೇಗೆ ಮಾಡಬೇಕು ಅನ್ನೋದು ಪ್ರಶ್ನೆ ಆಯ್ತು. ಬೆಜ್ಜಳ ಮಹಾರಾಜರು ಕೊಂಡಿ ಮಂಚಣ್ಣ ಬಂದ್ರು. ನಾನು ಕೊಂಡಿ ಮಂಚಣ್ಣ ಕೆಟ್ಟ ಕೇಳಿ ಸೇರೋತು. ಧರ್ಮ ಜಾತಿ ನಮ್ದು ಮೇಲ ಕೀಳು, ನಮ್ಮ ಬ್ರಾಹ್ಮಣರ ಜಾತಿ ಕೆಟ್ಟ ಕೀಲಿ ಸೇರೋತ್ರಪ್ಪ. ಬಸವಣ್ಣ ಹಿಂಗ್ ಮಾಡಿದಾರ, ಏನ್ ಮಾಡಿದಾರೆ ಕೊಂಡಿ ಮಂಚಣ್ಣನವರೇ? ಈ ಬೆಜ್ಜಳ ಸಾಮ್ರಾಜ್ಯದಲ್ಲಿ ನಾನು ಬೆಜ್ಜಳ ಮಹಾರಾಜನಿರುವಾಗ ಅದಾವುದು ಸಾಮಾಜಿಕ ಕ್ರಾಂತಿ, ಅದಾವುದು ಅಸಮಾನತೆ, ಅದಾವುದು ಜಾತಿ ನಿಂದನೆ. ಮಹಾಪ್ರಭು ಕೆಟ್ಟ ಹೋತು ನೋಡ್ರಿ, ಅಲ್ಲಿ ಬರ್ತದೆ ಸಮಗಾರ ಹರಳಯ್ಯನ ಮನೆಯಿಂದ ಬರ್ತಾ ಇದ್ದಾರೆ ನೋಡ್ರಿ. ಬಸವಣ್ಣನವರೇ, ನಿಮ್ಮ ಮೇಲೆ ಆರೋಪ ಬಂದಿದೆ. ಯಾವ ಆರೋಪ? ನೀವು ಸಮಗಾರ ಹರಳಯ್ಯನ ಮಗ ಚಿತ್ರಸೇನಿಗೂ ಮತ್ತು ಲಾವಣ್ಯ ಮಧುವರ್ಸನ ಮಗಳು ಆ ಒಂದು ಕೀಳು ಜಾತಿಯಿಂದ ಬ್ರಾಹ್ಮಣ ಜಾತಿಯವರಿಗೆ ನೀವು ಮದುವೆ ಮಾಡಿದ್ದು ಅಪರಾಧ ಅಂತ ಈ ಒಂದು ಸಾಮ್ರಾಜ್ಯದ ಅಧಿಪತಿಯಾಗಿ ನಾನು ತೀರ್ಮಾನಿಸಿದ್ದೇನೆ. ಮಹಾಪ್ರಭು, ನಾನು ಮೇಲು ಕೀಳು ಜಾತಿ ಧರ್ಮ ಇದಾವುದಕ್ಕೆ ನಾನು ಅಪಚಾರ ಮಾಡಿಲ್ಲ ಮಹಾಪ್ರಭು. ನಾನು ಈ ಸಾಮ್ರಾಜ್ಯದ ಮಂತ್ರಿಯಾಗಿ, ವಿತ್ತ ಮಂತ್ರಿಯಾಗಿ, ಸಮಾನತೆಯ ಹರಿಕಾರನಾಗಿ ನಾನು ಸಮಗಾರ ಹರಳೆಯನ ಮಗನಿಗೆ ಲಿಂಗ ದೀಕ್ಷೆಯನ್ನು ಮಾಡಿದ್ದೇನೆ. ಲಿಂಗ ದೀಕ್ಷೆಯನ್ನು ಮಾಡಿ ಮಧುವರಸರ ಮಗಳು ಲಾವಣ್ಯನಿಗೂ ಸಹ ಲಿಂಗ ದೀಕ್ಷೆಯನ್ನು ಮಾಡಿದ್ದೇನೆ. ಇಬ್ಬರಿಗೂ ಲಿಂಗವನ್ನು ಕಟ್ಟಿ ಲಿಂಗಾಯತ ಧರ್ಮದ ಪ್ರಕಾರ ಸಮಾನವಾಗಿ ಮಾಡಿ ಅವರಿಬ್ಬರನ್ನು ಲಿಂಗಾಯತರ ಸಮಾಜಕ್ಕೆ ಸೇರಿಸಿ ಆ ಧರ್ಮವನ್ನು ಉತ್ತಂಗ ನ್ಯಾಯಕ್ಕೆ ಒಯ್ಯಬೇಕೆಂಬುವ ಅನುಭವ ಮಂಟಪದ ಕಲ್ಪನೆಯ ಮೇರೆಗೆ ನಾನು ಮದುವೆ ಮಾಡಿದ್ದೇನೆ ಮಹಾಪ್ರಭು. ಕಲ್ಯಾಣದಲ್ಲಿ ಕ್ರಾಂತಿಯನ್ನು ಎಬ್ಬಿಸಲು ಇಂಥ ಮದುವೆಯನ್ನು ಮಾಡಿದ್ದೀಯ ಬಸವಣ್ಣ. ಈ ಮದುವೆ ಎಲ್ಲರೂ ಒಪ್ಪುತ್ತಿಲ್ಲ. ಈ ಮದುವೆಯನ್ನು ನೀವು ರದ್ದು ಮಾಡಲೇಬೇಕು. ಆಗದು ಮಹಾಪ್ರಭು. ಈ ಮದುವೆಯನ್ನ ರದ್ದು ಮಾಡಿದರೆ ಮತ್ತೆ ಅಸಮಾನತೆಗೆ ಮತ್ತೆ ಕ್ರಾಂತಿಗೆ ಕಾರಣವಾಗುತ್ತದೆ ಮಹಾಪ್ರಭು. ನಾನು ಈ ಮದುವೆಯನ್ನು ರದ್ದು ಮಾಡುವುದಿಲ್ಲ. ಈ ಸಾಮ್ರಾಜ್ಯದ ಅಧಿಪತಿ ಬೆಜ್ಜಳ ಸಾಮ್ರಾಜ್ಯದ ಬೆಜ್ಜಳ ಮಹಾರಾಜ ನಾನು ಆದೇಶ ಮಾಡುತ್ತಿದ್ದೇನೆ. ಈ ಮದುವೆಯನ್ನು ರದ್ದು ಮಾಡಲೇಬೇಕು. ಎಲ್ಲದಿದ್ದರೆ ಅಧಿಕಾರ ತ್ಯಾಗವನ್ನು ಮಾಡಬೇಕು. ಅಸಮಾನತೆಯನ್ನು ಹಚ್ಚೆ, ಜಾತಿಗಳಲ್ಲಿ ಬಡಿದಾಟವನ್ನು ಹಚ್ಚೆ, ಇದರ ಸಮಾನತೆ ಬಸವಣ್ಣನವರೇ. ಮಂತ್ರಿಯ ಸ್ಥಾನವನ್ನು ಕೊಟ್ಟಿದ್ದಕ್ಕೆ, ವಿತ್ತ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ಮಹಾಬುದ್ಧಿವಂತರು, ಆ ವಚನಕಾರರು ಅಂತ ನಂಬಿದ್ದಕ್ಕೆ ಧರ್ಮಗಳಲ್ಲಿ ಸಂಘರ್ಷವನ್ನು ಉಂಟು ಮಾಡಿದರ ಮಹಾಪ್ರಭು. ನಾನು ಲಿಂಗಾಯತ ಧರ್ಮದ ಪ್ರಕಾರ ಇಬ್ಬರಿಗೂ ವಿವಾಹ ಮಾಡಿದ್ದೇನೆ.
ಈ ವಿವಾಹವನ್ನು ರದ್ದು ಮಾಡಲು ನಾನು ಸಾಧ್ಯವಿಲ್ಲ. ಬೇಕಾದರೆ ತೆಗೆದುಕೊಳ್ಳಿ ನನ್ನ ಅಧಿಕಾರವನ್ನು. ನಾನು ಈಗ ಈ ಮಂತ್ರಿ ಪದವಿಗೆ ರಾಜೀನಾಮೆ ಕೊಡುತ್ತಿದ್ದೇನೆ, ಪರಂತು ಈ ಮದುವೆಯನ್ನು ರದ್ದು ಮಾಡುವುದಿಲ್ಲ. ಈ ಕಿತಾಪತಿ ಹಚ್ಚಿ ಹೊಂಟು ನೋಡ್ರಿ, ಬಸವಣ್ಣ ರಾಜೀನಾಮೆ ಕೊಟ್ಟ ನಮ್ಮ ಜಾತಿ ಕೆಡ್ಸಾಕ್ ಬಂದದ್ದ. ಈ ಮಂತ್ರಿ ಪದವಿಯನ್ನು ನೀವು ಕೊಂಡಿ ಮಂತ್ರಣ್ಣನಿಗೆ ವಹಿಸಿರಿ. ಅಲ್ಲಿಗೆ ಆ ಒಂದು ಬಸವಣ್ಣನವರ ಅಂತ್ಯ ಚಾಲುವಾತು. ವಚನ ಸಾಹಿತ್ಯವನ್ನು ಕದ್ರು. ಕಕ್ಕಯ್ಯ, ಚೆನ್ನಯ್ಯ ಇವರೆಲ್ಲ ಕತ್ತಿ ಯುದ್ಧ ಮಾಡಿ ಆ ಒಂದು ಅವರು ಕೂಡಲ ಸಂಗಮಕ್ಕೆ ಹೋದ್ರು. ಬಸವಣ್ಣನವರು ಹೋದ್ರು. ಮುಂದೇನಾಯ್ತು, ಇವ್ರನ್ನೆಲ್ಲ ಕೊಂದ್ರು. ಈ ಮಧುವರ್ಷನ ಮಗಳನ್ನು ಕೊಂದ್ರು. ಈ ಹರಳಯ್ಯನ ಮಗಳನ್ನ ಆನಿಕಾಲಿಗೆ ಹಾಕಿ ತುಳಿಸಿದ್ರು. ಇಂತಹ ಘೋರವಾದ ಅಪಪ್ರಚಾರ ಅವತ್ತು ನಡೀತು. ಅದನ್ನು ಇಷ್ಟರಲ್ಲಿ ಹೇಳಿದೆ. ಹಾಗೆ ಪೂಜ್ಯರು ಈ ಸಮಾನತೆಯನ್ನು ಕಾಪಾಡಲಿ, ಈ ದೇಶವನ್ನು ಅಭಿವೃದ್ಧಿ ಮಾಡಲಿ, ನಮ್ಮೆಲ್ಲರನ್ನು ರಕ್ಷಣೆ ಕೊಡಲಿ ಅಂತ ಅವರಲ್ಲಿ ಬೇಡಿಕೊಂಡು, ನಿಮ್ಮೆಲ್ಲರಲ್ಲಿ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಿಮಗೆ ಬೇಡಿಕೊಂಡು ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾಕ್ಕೆ ಜೈ ಹಿಂದ್. ಬನ್ನಿ, ಜೋರಾದ ಚಪ್ಪಾಳೆ. ನಾಗರಾಜ ಕುಡುಪಲಿ ಸರ್ ಅವರಿಗೆ ಬನ್ನಿ, ಇನ್ನೊಮ್ಮೆ ಜೋರಾದ ಚಪ್ಪಾಳೆ. ಈಗ ಪೂಜ್ಯರಿಂದ ಅವರಿಗೆ ಗೌರವ ಸಮರ್ಪಣೆ. ಅಭಿಮಾನಿಗಳ ಒಂದು ಕರೆಯ ಮೇರೆಗೆ ಸಂಗೊಳ್ಳಿ ರಾಯಣ್ಣ ಒಂದೇ ಡೈಲಾಗ್ ಹೇಳ್ಬಿಡ್ತಾನೆ, ಬೇಜಾರಾದ್ರೆ ಮಾಡೋದಲ್ಲ, ಮಾಡ್ಲಿ. ಹೇಳಿ ಬ್ರಿಟಿಷರ ಮೋಸದಿಂದ ನಮ್ಮನ್ನು ಹಿಡಿದುಕೊಂಡು ಬಂದು ನೇಣಿ ಹಾಕ್ತಾ ಇದ್ದೀರಾ? ಯವ್ವ ಕೆಂಟವ, ನೀನ್ ಯಾಕೆ ಬಂದೆ ಯವ್ವ? ಈ ಬ್ರಿಟಿಷರು ನಮ್ಮ ಭಾರತ ಮಾತೆಯ ಈ ನೆಲದಲ್ಲಿ ಪಾದಾರ್ಪಣೆ ಮಾಡಿ, ವಿಷಪ್ರಾಶನ ಮಾಡಿ, ನಮ್ಮ ಭೂದೇವಿಯ ಈ ನೆಲಕ್ಕೆ ಅವಮಾನ ಮಾಡಿದ್ದಾರೆ. ಇದನ್ನು ಮತ್ತೆ ನಾವು ಅಭಿಷೇಕ ಮಾಡಿ ಪರಿಶುದ್ಧ ಮಾಡಬೇಕಾಗಿದೆ. ಈ ನೆಲವನ್ನು ಏನ್ ಹಾಕ್ತೀರಾ? ಯಾಕರೆಯ ಚೆಂಡನ್ನು ರಂಡವನ್ನು ಚೆಂಡಾಡಿದ ಈ ವೀರ ಕತ್ತಿ ಕಲೆಕ್ಟರ್, ಧಾರವಾಡದ ಕಲೆಕ್ಟರ್, ಪಾಷಾ ಇನ್ಸ್ಪೆಕ್ಟರ್, ನಿಮ್ಮ ರೋಂಡ ಮೊಂಡಗಳನ್ನು ಚೆಂಡಾಡಿ ರಣಚಂಡಿ ಗೌತಮವನ್ನು ಕೊಟ್ಟು ಭಾರತ ವರ್ಷಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸದಿದ್ದರೆ ನಾನು ಸಂಗೊಳ್ಳಿ ರಾಯಣ್ಣನೇ ಅಲ್ಲ. ನನ್ನ ಮಗನೇ ಕೆಂಚವ್ವನ ಮಗ, ನೇಣಿಗೆ ಹತ್ತಲ್ಲ ಹತ್ತ ಏರಿ ಈ 10 ವರ್ಷ ನನ್ನ ಮಗ 33 ವರ್ಷ ಎದೆ ಹಾಲು ಕುಡಿಸಿ ಬೆಳೆಸಿದ ಈ ನನ್ನ ಮಗ ನನ್ನ ಮುಂದಲ್ಲ ಗಲ್ಲಿಗೆ ಹಾಕ್ತಾರಲ್ಲವ್ವ, ನೀರಿಗೆ ಹಾಕ್ತಾರ ನನ್ನ ಮಗಿಂದ. ಮಗ ಅತ್ಯಾಚಾರ ಮಾಡಿ ನೇರಿಗೋಗಿದ್ದಾನ ನನ್ನ ಮಗ. ತುಡುಗು ಮಾಡಿ ಜೈಲಿಗೆ ಹೋದ ನನ್ನ ಮಗ. ಧರಣಿ ಮಾಡಿ ನೇಡಿಗೆ ಹೋದ. ಸ್ವಾತಂತ್ರ್ಯ ಅಂತ ಹೋರಾಟ ಮಾಡಿ ತಾಯಿ ಕಿತ್ತೂರು ಚೆನ್ನಮ್ಮನ ಬಾಗಲಾಗಿ ನೇಡಿಗೆ ಹೋಗ್ತಾರಲ್ಲ. ಹೌದ ನನ್ನ ಮಗನ, ನನ್ನ ಎದೆ ಹಾಲು ಕೊಡುವುದಕ್ಕೋ ಸಾರ್ಥಕ ಆತಲ್ಲ ನನ್ನ ಮಗನ. ನೇಣಿಗೆ ಇರ್ತಾನೆ ಅಂದ್ರೂ ಕೂಡ ಎದೆಯೊಪ್ಪಿಸಿ ನಿಂತಿಯಲ್ಲಲೇ ರಾಯ. ನನ್ನ ಮಗ ಹುಟ್ಟಿದ್ಕ ಈ ದೇಶಕ್ಕೆ ಪ್ರಾಣ ಕೊಟ್ಟದ್ಕೋ ನಾನಿನ್ನ ಹೆತ್ತದ್ಕೋ ಸಾರ್ಥಕ ಆತಲೇ ನನ್ನ ಮಗನ. ಯಾವ ನಾನು ಸತ್ರೇನಾತೋ
ಈ ನನ್ನ ಹೆಣದ ರಾಶಿಯ ಮೇಲೆ ಒಂದೊಂದು ದಿನ ಭಾರತ ಬ್ರಿಟಿಷರಿಂದ ಮುಕ್ತವಾಗಿ ಸ್ವಾತಂತ್ರ್ಯವನ್ನು ವಶಪಡಿಸಿಕೊಂಡು ಅಂದಿನ ಭಾರತದ ಜನ ನೆಮ್ಮದಿಯಿಂದ ಏ ಪೂಜ್ಯರ ಮುಂದೆ ಈ ಜನ ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಅವ್ವ ಜೈ ಹಿಂದ್, ಹರ 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 ಮಹಾದೇವ್. ಜೋರಾದ ಚಪ್ಪಾಳೆ ನಾಗರಾಜ್ ಕುಡುಪಲ್ಲಿ ಅವರಿಗೆ. ನಿಜವಾದ ಕಲಾವಿದ ನೋಡ್ರಿ, ಆಕ್ಟಿಂಗ್ ಕಣ್ಣಲ್ಲಿ ಕಣ್ಣೀರು ಬಂತು. ಇದು ನಿಜವಾದ ಕಲೆಗಾರನ ಕಲೆ. ಒಂದು ಜೋರಾದ ಚಪ್ಪಾಳೆ. ಅಗಡಿಗೆ ಬಂದು ಕೇವಲ ಕಲಾವಿದರು ಕಾಣಿಕೆಯನ್ನು ತಗೊಂಡು ಹೋಗೋದು ನೋಡಿದ್ದೀವಿ. ಆದರೆ ನಾಗರಾಜ್ ಕುಡುಪಲ್ಲಿ ಸರ್ ನಮ್ಮ ಅಗಡಿ ಅಕ್ಕಿ ಮಠದ ಜಾತ್ರೆಗೆ ಅಗಡಿ ಅಕ್ಕಿ ಮಠದ ಜಾತ್ರೆಗೆ 10,000 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಜೋರಾದ ಚಪ್ಪಾಳೆ ನಮ್ಮ ವಕೀಲರಿಗೆ. ಅಂತಹ ವಕೀಲ ವೃತ್ತಿಯಲ್ಲಿದ್ದು ಕಲೆಯನ್ನು ಇಷ್ಟು ಪ್ರೋತ್ಸಾಹಿಸಿ ಬೆಳೆಸ್ತಿರ್ತಕ್ಕಂಥ ಇಂಥ ಕಲಾವಿದರು ನಮ್ಮ ಹಾವೇರಿ ಜಿಲ್ಲೆಯಲ್ಲಿರೋದು ನಮ್ಮೆಲ್ಲರ ಸೌಭಾಗ್ಯ. ಇನ್ನೊಂದು ಜೋರಾದ ಚಪ್ಪಾಳೆ. ಶರಣರ ನಾಡು, ಸಾಹಿತಿಗಳ ನಾಡು, ಸಂಗೀತಗಾರರ ನಾಡು, ಯೋಗಿಗಳ ನಾಡು, ಕಲಾವಿದರ ನಾಡು, ಅದು ನಮ್ಮ ಹಾವೇರಿಯ ನಾಡು. ಈಗ ಪರಮ ಪೂಜ್ಯರಿಂದ ಗೌರವ ಸನ್ಮಾನ. ಚಪ್ಪಾಳೆ, ಜೋರಾದ ಚಪ್ಪಾಳೆ. ಈಗ ಶಾಲಾ ಮಕ್ಕಳು ತಯಾರಾಗಿ ಬಂದಿದ್ದಾರೆ. ನಮ್ಮ ಸಾಹಿತಿಗಳಾದಂತಹ ಸತೀಶ್ ಕುಲಕರ್ಣಿ ಗುರುಗಳ ಮಾತಿನ ತದನಂತರದಲ್ಲಿ ಮಕ್ಕಳ ಮನರಂಜನೆ ಕಾರ್ಯಕ್ರಮ ಇದೆ. ದಯವಿಟ್ಟು ಯಾರು ಎದ್ದು ಹೋಗಬಾರ್ದು. ಜೋರಾದ ಚಪ್ಪಾಳೆ. ಚಪ್ಪಾಳೆಗಳ ಮುಖಾಂತರ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅಗಡಿಯ ಗುಡಪಲ್ಲಿ ಅಭಿಮಾನಿಗಳ ಬಳಗ ಈಗ ಅವರಿಂದ ಈಗ ಅಗಡಿಯ ಕುಡುಪಲ್ಲಿ ಅಭಿಮಾನಿಗಳ ಬಳಗ, ನಾಗರಾಜ ಕುಡುಪಲ್ಲಿ ಅವರ ಅಭಿಮಾನಿ ಬಳಗ ಸನ್ಮಾನ. ನಾಗರಾಜ ಕುಡುಪಲ್ಲಿ ಅವರಿಗೆ ನಾಗರಾಜ್ ಕುಡುಪಲ್ಲಿ ಅವರಿಗೆ ನಮ್ಮ ಊರಿನ ಯುವಕರು ಸನ್ಮಾನವನ್ನು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಯುವಕರಿಗೆ ಧನ್ಯವಾದಗಳು. ಈಗ ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದ ಸಂಘಟಕರಾಗಿರುವಂತ ನಾಗರಾಜ್ ಬಾರ್ಕೆ ಅವರಿಗೂ ಕೂಡ ಸನ್ಮಾನ. ಜೋರಾದ ಚಪ್ಪಾಳೆ ನಾಗರಾಜ್ ಕುಡುಪಲ್ಲಿ ಅವರಿಗೆ. ನಾಗರಾಜ್ ಕುಡುಪಲ್ಲಿ ಅಭಿಮಾನಿ ಬಳಗ ಅಂತ ಒಂದು ಬಳಗ ಇದೆ. ಆ ಬಳಗಕ್ಕೆ ನಮ್ಮ ಊರಿನ ಯುವಕರು 500 ರೂಪಾಯಿನ ಕೊಟ್ಟಿದ್ದಾರೆ. ನಾಗರಾಜ್ ಕುಡುಪಲ್ಲಿ ಗುರುಗಳು ಸ್ವೀಕರಿಸಬೇಕು. ದಯಮಾಡಿ ಯಪ್ಪ ತೆಗೀರಿ ಫೋಟೋ ಸರ್. ದಯಮಾಡಿ ವಿಶ್ವ ನಾಗರಾಜ್ ಕುಡುಪಲ್ಲಿ ಅಭಿಮಾನಿ ಬಳಗಕ್ಕೆ ನಮ್ಮ ಊರಿನವರು 500 ರೂಪಾಯಿನ ಕೊಟ್ಟಿದ್ದಾರೆ. ಆ ಬಳಗಕ್ಕೆ ಸ್ವೀಕರಿಸಬೇಕು. ಜೋರಾದ ಚಪ್ಪಾಳೆ. ದಯಮಾಡಿ ಯಾರು ಎದ್ದು ಹೋಗಬಾರದು. ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇದೆ. ಮಕ್ಕಳ ಕಾರ್ಯಕ್ರಮ ಇದೆ. ಯಾರೂ ಮಧ್ಯದಲ್ಲಿ ಹೋಗಿ ಅಸ್ತವ್ಯಸ್ತ ಮಾಡಬಾರದು ಅಂತ ವಿನಂತಿ ಮಾಡ್ತಾ, ಈಗ 8:30 ಆಗೈತಿ. ಏನು ಸಮಯ ದೊಡ್ಡದೇನಲ್ಲ. ಈಗ ಮತ್ತ ಶಿವಪ್ಪ ಜವಳಿ ಅವರು ನಾಗರಾಜ್ ಅಭಿಮಾನಿ ಬಳಗಕ್ಕೆ 500 ರೂಪಾಯಿ ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ. ನಮ್ಮ ಕಡೆಮನೆ ಸುಭಾಷ್ ಬಸಿಗೇನಿ ಅವರು 500 ರೂಪಾಯಿ. ಜೋರಾದ ಚಪ್ಪಾಳೆ. ವಿಶ್ವ ನಾಗರಾಜ್ ಕುಡುಪಲ್ಲಿ ಅಭಿಮಾನಿ ಬಳಗಕ್ಕೆ. ಈ ಒಂದು ನನ್ನ ಕಲೆಗೆ ನಮ್ಮ ಹಾವೇರಿಯ ಅಭಿಮಾನಿ ಬಳಗ ಆಗಲೇ ಬುದ್ಧಿಗಳು ಹೇಳಿದರು. ವಿಶ್ವಾದ್ಯಂತ ಅದರಂತ ಈ ಸೀರಿಯಲು ಸರ್ ಐರ್ಲೆಂಡು, ನೆದರ್ಲ್ಯಾಂಡು, ಅಮ್ಸ್ಟರ್ಡಾಮು ಅಲ್ಲಿಂದ ನನಗೆ ಫೋನ್ ಬರ್ತದೆ. ನನ್ನವೆಲ್ಲ ಅಲ್ಲಿಂದ ನೋಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಮಣ್ಣೂರವರು 100 ರೂಪಾಯಿ ಕೊಟ್ಟಿದ್ದಾರೆ. ಮಂಜುನಾಥ್ ಅಮ್ಮರಡಿ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಸಹಿತ ನಾನು ಚಿರಋಣಿ ಇರ್ತೀನಿ. ಅವರು ಈ ಕೊಟ್ಟಂಥ ಒಂದು ಹಣ ಆಗಿದೆ ಕಲಾ ಸೇವೆಗೆ ಮತ್ತು ಪೂಜ್ಯರ ಸೇವೆಗೆ ಇದಕ್ಕೆ ಹೋಗ್ತದೆ ಹೊರತು ನನ್ನ ಸ್ವಂತಕ್ಕೇನು ಕೆಲಸವಿಲ್ಲ. ಕಲೆಗಾಗಿ ನಾನು ರಂಗಭೂಮಿಗಾಗಿ ನಾನು ಸುಮಾರು ಒಂದು 30 ಲಕ್ಷ ಹಂಚಿದ್ದೀನಿ ಬಡ ಕಲಾವಿದರಿಗೆ. ಕೊರೋನಾ ಬಂದಾಗ ಒಂದು ನಾನು ದುಡ್ಡು ಹಣ
20 ಲಕ್ಷ ಹಂಚಿದ್ದೀನಿ ನಾನು. 20 ಲಕ್ಷ ಕರೋನಾ ಬಂದಾಗ ಯಾರು ಸಿಗ್ತಾರೋ ಅವ್ರ ಮನೆಗೆ ಹೋಗಿ 5,000 ರೂಪಾಯಿ ಕೊಟ್ಟು ಬಂದಾನೆ. ರೈತರು ನೇಣು ಹಾಕ್ಯಂಡ ನಮ್ಮ ತಾಲೂಕಿನಾಗ ರಾಣೆಬೆನ್ನೂರು ತಾಲೂಕಿನಾಗ ಮತ್ತು ನಮ್ಮೂರಾಗ ನಾನು ಹುಟ್ಟಿದ್ರು ಉಕ್ಕಡಗಾತ್ರಿಯಿಂದ ನಾನು ದಿನ 12 ಕಿಲೋಮೀಟ್ರ್ ನಡಿಬೇಕು ಹೈಸ್ಕೂಲಿಗೆ. 3 ವರ್ಷ ನಡೆದಾನೆ ಬರಿಗಾಲಲ್ಲಿ, ರಕ್ತ ಬರೋದು ಕಾಲಾಗ. ಆದ್ರೆ ಛಲ ಒಂದಿತ್ತು ಏನಾದರೂ ಮಾಡ್ಬೇಕಂತ ಮಾಡಿದ್ವಿ. ಸೊ ದೇವರು ಈ ಪೂಜ್ಯರ ಆಶೀರ್ವಾದ ಇದೆ. ಇವತ್ತು ನಿಮ್ಮೆಲ್ಲರನ್ನ ನೋಡೋ ಭಾಗ್ಯ ನನಗೆ ಸಿಕ್ತು. ಎಲ್ಲರ ಅಭಿಮಾನ. ಇದೇನಾಗಿದೆ ಅಂದರೆ ಈಗ 2,500 ರೂಪಾಯಿ ಕೊಟ್ಟರು ನನಗೆ. ಇದೇನಾಗಿದೆ ಅಂದರೆ 250 ಕೋಟಿ ಆಗೈತೆ ನನಗಿದು. ಯಾಕಂದರೆ ಅಷ್ಟು ಖುಷಿ ಆಗೈತೆ ನನಗೆ. ಯಾಕಂದರೆ ಅದು ಹೃದಯದಿಂದ ಬಂದಂಥ ಪ್ರೀತಿ. ಹಣದಿಂದ ಇದನ್ನು ಬೆಲೆ ಅಲ್ಲ, ಇದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯನೇ ಇಲ್ಲ. ಸೊ ಇಂಥ ಒಂದು ಅದ್ಭುತವಾದಂಥ ನೆಲದಲ್ಲಿ ಇದು ಪೂಜ್ಯರ ಆಶೀರ್ವಾದ. ಇದು ನನಗೆ ಕೊಟ್ಟಂಥ ಬೆಲೆ ಎಲ್ಲ ಪೂಜ್ಯರು ನನಗೆ ಕೊಟ್ಟಂಥ ಅವಕಾಶ ಇರದೇ ಇದ್ದರೆ ನಾವು ನನಗೆ ನೋಡ್ತಿದ್ದಿಲ್ಲ, ಅವ್ರು ನನಗೆ ಇದು ಮಾಡ್ತಿದ್ದಿಲ್ಲ, ನಾನು ನಿಮ್ಮನ್ನು ನೋಡೋ ಅವಕಾಶ ಇರ್ತಿದ್ದಿಲ್ಲ. ಎಲ್ಲ ಹೆಣ್ಮಕ್ಳು ನಮ್ಮ ತಾಯಿಯರು ತಂಗಿಯರು ಎಲ್ಲರೂ ಫೋಟೋ ತೆಗ್ಸಿದ್ರಲ್ಲಿ. ಸೊ ಆದ್ದರಿಂದ ಎಲ್ಲ ಮಹಾತಾಯಿಯವರಿಗೆ ದೇವರು ನಿಮಗಿರಲಿ. ಎಲ್ಲ ಈ ಸರ್ವತ್ರ ನನಗೆ ಫೋನ್ ಬಂದರೂ ಹೆಣ್ಮಕ್ಳ ರಕ್ಷಣೆ ನಾನು ಮಾಡ್ತೀನಿ. ನನಗೆ ದೇವರು ಆ ಶಕ್ತಿ ಕೊಟ್ಟದ. ನನ್ನ ರಕ್ಷಣೆ ಮಾಡ್ಕೊಂತ ಮಾಡ್ತಾನೆ. ನಮ್ಮನ್ನು ರಕ್ಷಣೆ ಮಾಡೋರು ಇಲ್ಲಿ ಪೂಜ್ಯರು ಅದಾರ. ಅವ್ರನ್ನ ನೆನೆಸ್ಕೊಂಡು ಹೊಡಿ ಬಸವ ಅಂದ್ರೆ ಅಂಟ್ಬಿಡ್ತವೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಕಟ್ಟತೇವ ನಾವು ಕಟ್ಟೇತೇವ ಕಟ್ಟೆ ಕಟ್ಟತೇವ